ನೋಡಿ, ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇರಾನ್ ಸುಮ್ಮನೆ ಕೂರ್ತಾ ಇಲ್ಲ. ಇಲ್ಲಿ ಇರಾನ್ ಕೂಡ ಪ್ರತಿದಾಳಿಯನ್ನು ಮುಂದುವರಿಸ್ತಾ ಇದೆ. ಪ್ರತಿದಾಳಿಯಲ್ಲಿ ಇಸ್ರೇಲ್ ಪ್ರಮುಖವಾದಂತಹ ನಗರ ಟಾರ್ಗೆಟ್ ಮಾಡ್ತಾ ಇದೆ. ಇನ್ನ ಟೆಲ್ ಅವೀವ್, ಜೆರುಸಲಂ, ಹೈಫಾ ಮೇಲೆ ದಾಳಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಈವರೆಗೆ 25ಕ್ಕೂ ಹೆಚ್ಚು ನಾಗರಿಕರು ದುರ್ಮರಣವನ್ನ ಹೊಂದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇರಾನ್ ಪ್ರತಿದಾಳಿಗೆ ಇಸ್ರೇಲ್ನಲ್ಲಿ ನಾಗರಿಕರ ಸಾವಾಗಿದೆ. ಇಸ್ರೇಲ್ ಮತ್ತು ಇರಾನ್ ವಾರ್ ಮತ್ತೆ ಮುಂದುವರಿತಾ ಇರುವಂತದ್ದು. ಇದು 4ನೇ ದಿನದ ಒಂದು ಪ್ರತಿದಾಳಿಯೇ ಆಗಿರುವಂತದ್ದು. ಇನ್ನ 4-5 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಯಾವ ರೀತಿ ಯುದ್ಧದ ವಾತಾವರಣ ಇದೆ ಅಂತ. ಆದ್ರೆ ಈ ಒಂದು ಯುದ್ಧದ ವಾತಾವರಣದಲ್ಲಿ ಸಾಯ್ತಾ ಇರೋರು ನಾಗರಿಕರು. ಅವರ ಅವಶೇಷಗಳು ಕೂಡ ಸಿಗ್ತಾ ಇಲ್ಲ. ದೊಡ್ಡದಾದಂತಹ ಬೃಹತ್ ಕಟ್ಟಡಗಳ ಮೇಲೆ ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ. ಅದರಿಂದ ಕಟ್ಟಡಗಳು ಛಿದ್ರವಾಗ್ತಾ ಇದೆ. ಅದರಲ್ಲಿ ಆ ಕಟ್ಟಡದ ಅವಶೇಷಗಳ ಕೆಳಗಡೆ ಸಿಗಾಕೊಳ್ತಾ ಇರುವಂತದ್ದು ನಾಗರಿಕರು. ಇನ್ನ ಬಂಕರ್ಸ್ಗಳಿಗೆ ಓಡೋಗ್ತಾ ಇದ್ದಾರೆ. ತಮ್ಮ ಜೀವವನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ದಿಕ್ಕಾಪಾಲಾಗಿ ಓಡ್ತಾ ಇರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಒಂದು ರಣಭೀಕರವಾದಂತಹ ದಾಳಿ ಅಂತಾನೆ ಹೇಳ್ಬೋದು. ಇತ್ತ ಇರಾನ್ ಕೂಡ ಸುಮ್ಮನಾಗ್ತಾ ಇಲ್ಲ, ಇತ್ತ ಇಸ್ರೇಲ್ ಕೂಡ ಸುಮ್ಮನಾಗ್ತಾ ಇಲ್ಲ. ಇಸ್ರೇಲ್ ದಾಳಿಯನ್ನ ಮಾಡಿದ್ರೆ ಇರಾನ್ ನಾವು ಏನ್ ಕಮ್ಮಿ ಇಲ್ಲ ಅಂತ ಪ್ರತಿದಾಳಿಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳ ಒಂದು ನಾಗರಿಕರು ಸಾವನ್ನಪ್ತಾ ಇರುವಂತದ್ದು. ಈ ಎರಡೂ ರಾಷ್ಟ್ರಗಳ ಮಧ್ಯೆ ಸಂಘರ್ಷ ತೀವ್ರಗೊಳ್ತಾ ಇದೆ. ಇನ್ನ ತನ್ನ ನಾಗರಿಕರಿಗೆ ಇಸ್ರೇಲ್ನ ತೊರೆಯೋಕೆ ಸೂಚನೆಯನ್ನ ಕೂಡ ನೀಡ್ತಾ ಇರುವಂತದ್ದು. ಯುದ್ಧ ಪೀಡಿತ ಇಸ್ರೇಲ್ನಿಂದ ಹೊರಡಿ ಅಂತ ಚೀನಾ ಹೇಳ್ತಾ ಇರುವಂತದ್ದು. ಇಸ್ರೇಲ್ನಲ್ಲಿನ ಚೀನಾ ರಾಯಭಾರ ಕಚೇರಿ ಸಂದೇಶವನ್ನ ಕೂಡ ಇಲ್ಲಿ ನೀಡ್ತಾ ಇದೆ. ಭೂಗಡಿ ಮೂಲಕ ಆದಷ್ಟು ಬೇಗ ತೆರಳಲು ಸೂಚನೆಯನ್ನ ಕೂಡ ನೀಡಿದೆ. ಜೋರ್ಡಾನ್ ಮೂಲಕ ಇಸ್ರೇಲ್ ತೊರೆಯಲು ಸಲಹೆಯನ್ನ ಕೂಡ ನೀಡಿರುವಂತದ್ದು ಚೀನಾ ರಾಯಭಾರ ಕಚೇರಿ. ನೋಡಿ, ಈಗ ಒಂದು ರಾಷ್ಟ್ರದಲ್ಲಿ ಬೇರೊಂದು ರಾಷ್ಟ್ರದ ರಾಯಭಾರಿ ಕಚೇರಿ ಏನ್ ಮಾಡುತ್ತೆ ಅಂತಂದ್ರೆ ಅಲ್ಲಿರುವಂತಹ ತನ್ನ ರಾಷ್ಟ್ರದ ಜನರನ್ನ ಉಳಿಸ್ಕೊಳ್ಳೋಕೆ, ಹಾಗೆ ಆ ರಾಷ್ಟ್ರದ ಜನರನ್ನ ಕೂಡ ಉಳಿಸ್ಕೊಳ್ಳೋಕೆ ಒಂದಷ್ಟು ಸೂಚನೆಗಳನ್ನ, ಸಲಹೆಗಳನ್ನ, ಮಾಹಿತಿಗಳನ್ನ ಕೂಡ ನೀಡ್ತಾ ಇರುವಂತದ್ದು. ಅದರಂತೆ ಡ್ರ್ಯಾಗನ್ ರಾಷ್ಟ್ರದ ಪ್ರಧಾನಿ ಇವಾಗ ಒಂದು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಆದಷ್ಟು ಬೇಗ ಇಸ್ರೇಲ್ನಿಂದ ಹೊರಗೋಗಿ, ಇಸ್ರೇಲ್ನಿಂದ ಓಡಿ ಹೋಗಿ ತಮ್ಮ ಜೀವನ ಉಳಿಸ್ಕೊಳ್ಳಿ ಎನ್ನುವಂತಹ ಮಾಹಿತಿಯನ್ನ ಕೂಡ ನೀಡ್ತಾ ಇರುವಂತದ್ದು. ಇನ್ನ ಇರಾನ್ ವಿರುದ್ಧ ಯುದ್ಧಕ್ಕೆ ಇಳಿಯುತ್ತಾ ಹಾಗಾದ್ರೆ ಅಮೆರಿಕ. ಇರಾನ್ ಮತ್ತು ಅಮೆರಿಕ ಬದ್ಧ ವೈರಿಗಳು ಅಂತಾನೆ ಹೇಳಬಹುದು. ಇನ್ನ ತಕ್ಷಣವೇ ನಾಗರಿಕರು ಇರಾನ್ ತೊರೆಯಲು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಇರಾನ್ಗೆ ಮತ್ತೊಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಟ್ರಂಪ್. ಇಸ್ರೇಲ್ಗೆ ಇಲ್ಲಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಟ್ರಂಪ್ ಅಂತಾನೆ ಹೇಳ್ಬೋದು. ಇನ್ನ ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನ ಹೊಂದೋಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳಿರುವಂತದ್ದು. ಪರಮಾಣು ಒಪ್ಪಂದಕ್ಕೆ ಇರಾನ್ ಸಹಿ ಹಾಕಬೇಕಾಗಿತ್ತು, ಆದ್ರೆ ಹಾಕಿಲ್ಲ. ಆದ್ರೆ ಅದು ಹಾಗೆ ಮಾಡದೆ ತನ್ನ ಮೊಂಡುತನವನ್ನ ಮೆರೆದಿರೋದ್ರಿಂದ ಈ ಪರಿಸ್ಥಿತಿ ಬಂದಿದೆ. ಇನ್ನ ಒಪ್ಪಂದಕ್ಕೆ ಸಹಿ ಹಾಕೋದೊಂದೇ ಸಮಸ್ಯೆಗೆ ಪರಿಹಾರ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇರುವಂತದ್ದು. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತೀವ್ರ ಸ್ವರೂಪವನ್ನ ಕೂಡ ಪಡೆದುಕೊಳ್ತಾ ಇದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್. ವಿನೋದ್ ಕಮ್ತರ್, ಇಲ್ಲಿ ಇರಾನ್ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳ ನಡುವೆ ಒಂದು ಭಯಭೀತವಾದಂತಹ, ಉದ್ವಿಗ್ನವಾದಂತಹ ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಇರಾನ್ನಲ್ಲಿ ನೋಡಿ, ಹಾಗೆ ಇಸ್ರೇಲ್ನಲ್ಲೂ ನೋಡಿ, ಇರಾನ್ ನ್ಯೂಸ್ ಚಾನೆಲ್ ಮೇಲೆ ಒಂದು ದಾಳಿಯನ್ನ ಮಾಡಿರುವಂತದ್ದು, ಹಾಗೆ ಇಸ್ರೇಲ್ ಬೆಂಬಲಕ್ಕೆ ಹಲವಾರು ರಾಷ್ಟ್ರಗಳು ಕೂಡ ನಿಂತಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಹೇಗಿದೆ ಎರಡೂ ರಾಷ್ಟ್ರಗಳ ಮಧ್ಯೆ? ಕಾವ್ಯ ಆಚಾರ್, ಇರಾನ್ ಮತ್ತೆ ಇಸ್ರೇಲ್ ನಡುವೆ ಏನೊಂದು ತೀವ್ರ ಸಂಘರ್ಷ ನಡೀತದೆ. ಈ ಒಂದು ಸಂಘರ್ಷಕ್ಕೆ ಕೆಲವೊಂದಿಷ್ಟು ಪಾಶ್ಚಿಮಾತ್ಯ ರಾಷ್ಟ್ರಗಳು, ಅಂದ್ರೆ ಮಿಡಲ್ ಈಸ್ಟ್ ಕಂಟ್ರಿಗಳು ಏನು ಬರ್ತವೆ, ಅವುಗಳು ಒಂದು ಇಸ್ರೇಲ್ ಪರವಾಗಿ ನಿಂತುಕೊಂಡ್ರೆ, ಇರಾನ್ ಪರವಾಗಿ ಮುಸ್ಲಿಂ ರಾಷ್ಟ್ರಗಳು ಅಂದ್ರೆ ಪಾಕಿಸ್ತಾನ, ಟರ್ಕಿ, ರಷ್ಯಾ ಮತ್ತೆ ಇಂಡೋನೇಷ್ಯಾ ಈ ಒಂದು ಹೇಳಿದೆ. ಆದ್ರೆ ಇದರ ಜೊತೆಗೆ ಈ ಒಂದು ಸಂಘರ್ಷಕ್ಕೆ ಮುಖ್ಯ ಕಾರಣ ಏನ್ ಅನ್ನೋದನ್ನ ನೋಡಿದ್ರೆ, ಇರಾನ್ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಏನು ಹೊಂದ್ತಾ ಇದೆ ಅದನ್ನ ತಡೆಯೋಕೆ ಮಿಡಲ್ ಈಸ್ಟ್ ಕಂಟ್ರಿಗಳ ಜೊತೆಗೆ ಇಸ್ರೇಲ್ ಮುಂದಾಗಿದೆ. ಸೊ ಇದರ ಭಾಗವಾಗಿ ಇಸ್ರೇಲ್ಗೆ ಒಂದು ಅಮೆರಿಕ ಸಪೋರ್ಟ್ ಮಾಡಿದ ಜೊತೆಗೆ ಒಂದು ಇರಾನ್ಗೆ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ನ್ಯೂಕ್ಲಿಯರ್ ವೆಪನ್ಸ್ ಹೊಂದಕ್ಕೆ ನಾವು ಬಿಡಲ್ಲ ಅಂದ್ಬಿಟ್ಟು ಕಳೆದ ಒಂದು 8 ದಿನಗಳ ಹಿಂದಷ್ಟೇ ಒಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಅದಾದ ನಂತರ ಇವತ್ತು ಸಹ ಒಂದು ಪುನರುಚ್ಚಿಸಿದ್ರೆ ಯಾವುದೇ ಕಾರಣಕ್ಕೂ ನೀವು ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಹೊಂದಕ್ ಬಿಡಲ್ಲ, ಸಹಿ ಹಾಕ್ಬಾರ್ದು, ಅದಕ್ಕೆ ನಮ್ಮ ಕಠಿಣ
ಹಿಡ್ಕೋತೀವಿ, ನಿರ್ಬಂಧ ಹೇರೋದಾಗ್ಲಿ ಮತ್ತೆ ಇಸ್ರೇಲ್ ಸಪೋರ್ಟ್ ಮಾಡೋದಾಗ್ಲಿ ಈ ಎಲ್ಲ ಕ್ರಮಗಳು ತಗೋತೀವಿ ಅಂದ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಅನ್ನು ಮಾಡಿದೆ. ಸೊ ಹೀಗಾಗಿ ಇದರ ಬೆನ್ನಲ್ಲೇನೆ ಒಂದು ಎಲ್ಲಿ ಮತ್ತೊಂದು ಮೂರನೇ ಮಹಾಯುದ್ಧಕ್ಕೆ ಒಂದು ಜಗತ್ತು ಸಾಧ್ಯ ಆಗುತ್ತಾ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಒಂದು ಅಮೆರಿಕ ಒನ್ ಆಫ್ ದಿ ನ್ಯಾಟೋ ಕಂಟ್ರಿ. ಸೊ ಹೀಗಾಗಿ ಇರಾನ್ ಏನಾದ್ರು ಮುಸ್ಲಿಂ ದೇಶದ ಕುಮ್ಮಕ್ಕನಿಂದ ಅಥವಾ ರಷ್ಯಾ ಮತ್ತೆ ಚೀನಾದ ಕುಮ್ಮಕ್ಕಿನಿಂದ ಒಂದ್ ವೇಳೆ ಅಮೆರಿಕದ ಮೇಲೆ ಏನಾದ್ರು ದಾಳಿ ಮಾಡಿದ್ರೆ, ಯುದ್ಧ ಘೋಷಣೆ ಮಾಡಿದ್ರೆ, ಆ ಒಂದು ಸಂದರ್ಭದಲ್ಲಿ ನ್ಯಾಟೋ ಕಂಟ್ರಿಲಿ ಇರ್ತಕ್ಕಂತ 30 ರಾಷ್ಟ್ರಗಳು ಸೇರಿ ಒಂದು ಅಂದ್ರೆ ಇರಾನ್ ಮೇಲೆ ದಾಳಿ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದ್ರೆ ಒಂದು ನ್ಯಾಟೋದ ಆರ್ಟಿಕಲ್ 5 ಪ್ರಕಾರ ಅದೇ ಇದೆ, ಯಾವ ಒಂದು ನ್ಯಾಟೋ ಕಂಟ್ರಿಗಳ ಮೇಲೆ ಯಾವ್ದೋ ದೇಶ ದಾಳಿ ಮಾಡಿದಾಗ ಆ ಒಂದು ನ್ಯಾಟೋ ಎಲ್ಲಾ ರಾಷ್ಟ್ರಗಳು ಏನು ಶತ್ರು ದೇಶ ಇರುತ್ತೆ ಅದ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಒಂದು ಕಾನೂನು ಇದೆ. ಸೊ ಹೀಗಾಗಿ ಎಲ್ಲಿ ಇರಾನ್ ಏನಾದ್ರು ಅಮೆರಿಕದ ಮೇಲೆ ದಾಳಿ ಮಾಡಿದ್ರೆ ಮೂರನೇ ಮಹಾಯುದ್ಧ ಆಗೋದು ಶತಸಿದ್ಧ ಆಗಿದೆ. ಕಾವ್ಯ ಆಚಾರ. ಎಸ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಎರಡೂ ರಾಷ್ಟ್ರಗಳ ಮಧ್ಯೆ ಈಗಾಗಲೇ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಆದರೆ ಸಾರ್ವಜನಿಕರ ಪಾಡು ನಿಜಕ್ಕೂ ಕೂಡ ಹೇಳೋಕೆ ಆಗ್ತಾ ಇಲ್ಲ ಅಲ್ಲಿ. ಇನ್ನು ನೋಡಿ, ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಇಲ್ಲೂ ಕೂಡ ನಮ್ಮ ಭಾರತೀಯರಿದ್ದಾರೆ. ಆ ಭಾರತೀಯರನ್ನ, ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆದುಕೊಂಡು ಬರುವಂತಹ ಜವಾಬ್ದಾರಿ ನಮ್ಮ ಭಾರತದ ಮೇಲೆ ಇರುವಂಥದ್ದು. ಇನ್ನು ಭಾರತದ ರಾಯಭಾರಿ ಕಚೇರಿ ಕೂಡ, ವಿದೇಶಾಂಗ ಸಚಿವಾಲಯ ಕೂಡ ಈ ಕುರಿತಂತೆ ಎರಡೂ ರಾಷ್ಟ್ರಗಳೊಟ್ಟಿಗೆ ಮಾತನಾಡಿರುವಂಥದ್ದು. ಈ ಕುರಿತಂತೆ ಭರವಸೆಯನ್ನ ಕೂಡ ನೀಡಿದ್ದಾರೆ. ಅಲ್ಲಿರುವಂತಹ ಭಾರತೀಯರನ್ನ ವಾಪಸ್ ಸುರಕ್ಷಿತವಾಗಿ ಭಾರತಕ್ಕೆ ಕಳಿಸ್ತೀವಿ ಎನ್ನುವುದು.